ಯಾವಾಗ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾದ್ರು ಆ ಕ್ಷಣದಿಂದ ಒಕ್ಕಲಿಗ ವಾರ್ ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಮಾತು ಪ್ರತಿ ಮಾತಿನ ವೇದಿಕೆಗೆ ಸಾಕ್ಷಿಯಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮಾತಿಗೆ ಇದೀಗ ಆರ್ ಅಶೋಕ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬುದ್ಧಿ ಭ್ರಮಣೆಯಾದವರಂತೆ ಮಾತನಾಡ್ತಾರೆ. ನಾವು ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡೋಕೆ ಹೋಗಿದ್ವಿ, ಅದನ್ನ ನೋಡಿ ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ಹೇಳಿ ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಅವರಿಗೆ ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ವಿ. ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ವಿ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಅವರಿಗೆ ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ವಿ. ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ವಿ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಅವರಿಗೆ ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ವಿ. ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ವಿ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ. ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ನೇತೃತ್ವದ ಸರ್ಕಾರ ಬೀಳಿಸಿದ್ಯಾರು ಅನ್ನೋ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧ ಕೂಡ ಆರ್ ಅಶೋಕ್ ಕಿಡಿಕಾರಿದ್ದಾರೆ. HDK ಸರ್ಕಾರ ಬಿಜೆಪಿ ಬೀಳಿಸಿದ್ದು ಅಂತಾರೆ. ಸರ್ಕಾರ ಬೀಳಿಸುವಾಗ ಬಂದಂತವರು ಯಾರು? 14 ಜನ ಕಾಂಗ್ರೆಸ್ನಿಂದ ಬಂದಿದ್ರು, ಅವರನ್ನ ಕಳಿಸಿದ್ದು ಯಾರು? ಸಿದ್ಧವನದಲ್ಲಿ ಸಿದ್ದರಾಮಯ್ಯ ಕುಳಿತು ಕಳುಹಿಸಿದ್ದಾರೆ. ಇದರ ಬಗ್ಗೆ ವಾಯ್ಸ್ ರೆಕಾರ್ಡ್ ಇದೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನ ಕಾಂಗ್ರೆಸ್ ಅವರ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ಧವನನ ಎಲ್ಲ ಸಿದ್ಧವನದಲ್ಲಿ ಕೂತಿದ್ರಲ್ಲ ಇವರು ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಸಿದ್ಧವನದಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ. ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲಲ್ಲಿ ಬಂದಿದೆ. ಈ ಸರ್ಕಾರನ ಬೀಳಿಸ್ಬೇಕು, ಭಾಳ ದಿನ ಇಟ್ಕೊಂಬಾರ್ದು ಅಂತ. ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನ ಕಾಂಗ್ರೆಸ್ ಅವರ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ಧವನನ ಎಲ್ಲ ಸಿದ್ಧವನದಲ್ಲಿ ಕೂತಿದ್ರಲ್ಲ ಇವರು ಸಿದ್ದರಾಮಯ್ಯನವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ವಿಜಯ್, ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಅವರ ಮಾತು, ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಇದೀಗ ಅಶೋಕ್ ಅವರ ಕೌಂಟರ್ ರಿಯಾಕ್ಷನ್. ಈ ಒಕ್ಕಲಿಗ ವಾರ್ ಇವತ್ತು ಕೂಡ ಮುಂದುವರೆದಿರೋದು. ಅಶೋಕ್ ಅವರ ಕಾಮೆಂಟ್ಸ್, ಮುಂದಿನ ದಿನಗಳಲ್ಲಿ ಇದು ಇನ್ನೆಷ್ಟರ ಮಟ್ಟಿಗೆ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನ, ವಾಕ್ ಪ್ರಹಾರಗಳನ್ನ ಕಾಣುವಂತಾಗಬಹುದು ಈ ಸಿಚುಯೇಷನ್? ಖಂಡಿತವಾಗ್ಲೂ ಸ್ಮಿತಾ, ನಿನ್ನೆ ಒಕ್ಕಲಿಗ ಸಮುದಾಯದ ಮಠಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನ ಒಕ್ಕಲಿಗ ಮುಖಂಡರುಗಳು, ಅಭ್ಯರ್ಥಿಗಳು ಭೇಟಿ ಕೊಟ್ಟ ಬಳಿಕ ಒಕ್ಕಲಿಗ ಸಂಬಂಧಪಟ್ಟಂತೆ ಒಂದು ಏನು ಟಾಕ್ ವಾರ್ ಶುರುವಾಗಿದೆ. ಅದು ಕೇವಲ ನಿನ್ನೆ ಶುರುವಾಗಿರೋದು ಮಾತ್ರ ಇರುವಂಥದ್ದು. ಅದು ಇನ್ನೂ ಕೂಡ ಮುಂದುವರಿಯುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ನಿನ್ನೆ ಭೇಟಿ ಕೊಟ್ಟ ಮರುಕ್ಷಣವೇ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು, ಒಕ್ಕಲಿಗ ಸರ್ಕಾರವನ್ನು ಬಿಡಿಸಿದ್ದು ಯಾರು? ಬಿಜೆಪಿಯವರು, ಅವರ ಜೊತೆ ಕೈ ಜೋಡಿಸಿದ್ದಾರಂತ. ಅದಾದ ಬಳಿಕ ಒಂದೊಂದೇ ಹಳೆಯ ಕಥೆಗಳು ವಾಪಸ್ ಬರ್ತಾ ಇರುವಂಥದ್ದು. ನೇರವಾಗಿ ಕುಮಾರಸ್ವಾಮಿ ಹೇಳಿದ್ರು, ಸಿದ್ದರಾಮಯ್ಯ ಅವರು ಅಲ್ಲಿ ಕೂತ್ಕೊಂಡು ಏನು ಸರ್ಕಾರನ ಬೀಳಿಸಿದ್ದು ಅನ್ನೋಂಥದ್ದು ಕೂಡ ಗಂಭೀರ ಆರೋಪ ಮಾಡಿದ್ರು. ಅದಾದ ಬೆನ್ನಲ್ಲೇ ಕೂಡ ಬಿಜೆಪಿ ಅನೇಕ ಮುಖಂಡರು ಹೇಳಿರುವಂಥದ್ದು, ಬಿಜೆಪಿ ಅಂದರೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬೀಳಿಸಿದ್ದು ಸಿದ್ದರಾಮಯ್ಯ ಅವರು ಅನ್ನೋಂಥದ್ದು ಗಂಭೀರ ಆರೋಪ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಇಂದು ಅಶೋಕ್ ಕೂಡ ಹೇಳಿರುವಂಥದ್ದು, ಆಡಿಯೋ ಇದಕ್ಕೆ ಸಂಬಂಧಪಟ್ಟಂತೆ ಹೇಳುವ ಮೂಲಕ ಹಳೆಯ ವಿಚಾರಗಳನ್ನು ಕೆದಕ್ತಾ ಇರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ. ಈ ವಿಚಾರ ಅಂದರೆ ಈಗ
ಮಠಕ್ಕೆ ಭೇಟಿ ಕೊಟ್ಟ ಬಳಿಕ ಈಗ ಜಾತಿವಾರು ಒಂದು ರೀತಿಯಲ್ಲಿ ವಾಕ್ ಪ್ರಹಾರಗಳು ವಾಕ್ ಸಮರ ಶುರುವಾಗಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಮತಗ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಪೆಟ್ಟು ಬೀಳುತ್ತೆ ಅನ್ನೋ ಆತಂಕ ಕಾಂಗ್ರೆಸ್ಗೆ ಕಾಡ್ತಿದೆಯಾ? ಇದನ್ನು ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಆರೋಪ ಬೆನ್ನಲ್ಲೇ ಕೂಡ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಮುಗಿಬೀಳ್ತಾ ಇರುವಂಥದ್ದು. ಈಗ ಅಂದರೆ ನಿನ್ನೆ ಭೇಟಿ ಕೊಟ್ಟ ಬಳಿಕ ಒಂದೊಂದೇ ನಾಯಕರು ಮಾತಾಡ್ತಾರೋ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದು ನಾನಾ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.